ಇನ್ನು ಹಾಸನದಲ್ಲಿ ಎದ್ದಿರುವಂತಹ ಗಡ್ಡ ವಿವಾದಕ್ಕೆ ಬಿವೈ ವಿಜಯೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ಅನ್ನೋದು ದೇಗುಲ, ಇಲ್ಲಿ ರಾಜಕೀಯ ಮಾಡೋದು ಬೇಡ. ನಾವು ಅಲ್ಪಸಂಖ್ಯಾತರನ್ನ ವಿರೋಧ ಮಾಡ್ತಿಲ್ಲ. ಶಿಕ್ಷಣ ಕ್ಷೇತ್ರವನ್ನ ಕಲುಷಿತ ಮಾಡ್ತಿರೋದು ಇವರೇ. ಬಿಜೆಪಿಯವರಿಗೆ ವಿಷಯ ಕೊಡೋದು ಕೂಡ ಇವರೇ. ಹಾಗಿದ್ರೆ ಯಾರವರು? ಕಾಂಗ್ರೆಸ್ ಪುಡಾರಿಗಳಿಂದಲೇ ಈ ಬೆಳವಣಿಗೆ ನಡೀತಾ ಇದೆ ಅಂತ ಹೇಳಿ ಬಿವೈ ವಿಜಯೇಂದ್ರ ಆರೋಪವನ್ನು ಮಾಡಿದ್ದಾರೆ. ಈ ವಿಚಾರ ಅಲ್ಲಿ ಏನು ನಡೆದಿದೆ ಅದ್ರ ಬಗ್ಗೆ ತಿಳ್ಕೊಳ್ತೇನೆ ನಾನು ಒಂದು. ಆದರೆ ಈ ವಿಚಾರದಲ್ಲಿ ರಾಜಕಾರಣ ಬೆರೆಸಬಾರ್ದು. ಅದರಲ್ಲೂ ಕೂಡ ಶಿಕ್ಷಣ ಕ್ಷೇತ್ರ ಇವತ್ತು ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ವರ್ಗದ ಜನರು ಬಂದಲ್ಲಿ ಒಂದು ರೀತಿ ದೇವಮಂದಿರ, ಅದು ಪೂಜಾ ಸ್ಥಳ ಅಂತ ಹೇಳಬೇಕು ಶಿಕ್ಷಣ ಕ್ಷೇತ್ರ. ಆ ದೇವಾಲಯದಲ್ಲೂ ಕೂಡ ಇವರು ಈ ರೀತಿ ರಾಜಕಾರಣ ಮಾಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಇವತ್ತು ನಾವು ಹಿಂದೆ ಹಿಜಾಬ್ ಬಗ್ಗೆನೂ ಕೂಡ ಚರ್ಚೆ ಆಯಿತು. ನಾನು ಹೇಳ್ತೇನೆ, ಸಮವಸ್ತ್ರ ಅಂದರೆ ಏನು ಅರ್ಥ? ಸಮವಸ್ತ್ರ ಅಂದ್ರೇನು? ಹಾಗಾಗಿ ಬಿ ಜೆ ಪಿಯವರು ಇದನ್ನು ನೋಡಿ ಇಶ್ಯೂ ರೈಸ್ ಮಾಡಿಕೊಡೋದು ಇವರೇನೆ, ಕಾಂಗ್ರೆಸ್ ಪಕ್ಷದವರು. ಇವರು ಅಲ್ಪಸಂಖ್ಯಾತರನ್ನ ಓಲೈಸ್ತಕ್ಕಂಥ ರಾಜಕಾರಣ ಏನು ಮಾಡ್ತಾ ಇದ್ದಾರೆ. ನಮಗೆ ಇದ್ರ ಬಗ್ಗೆ ಇಶ್ಯೂಸ್ ಕೊಡ್ತಾರೆ, ನಾವು ಅದನ್ನು ತೆಗೆದುಕೊಳ್ಳಬೇಕಾಗ್ತದೆ. ನಾವೇನು ಅಲ್ಪಸಂಖ್ಯಾತರ ವಿರೋಧಿ ಅನ್ನೋದಲ್ಲ, ಆದರೆ ರಾಜಕಾರಣ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು. ಇವರು ಶಾಲಾ ಶಿಕ್ಷಣ ಕ್ಷೇತ್ರದಲ್ಲೂ ಇವರು 420 ರಾಜಕಾರಣ ಮುಂದುವರಿಸ್ತಾರೆ, ಅಲ್ಲೂ ಕೂಡ ಓಲೈಕೆ ರಾಜಕಾರಣ ನಡೆಸ್ತಾರೆ ಅಂತ ಹೇಳಿದ್ರೆ ಇದು ಶಿಕ್ಷಣ ಕ್ಷೇತ್ರ ಕಲುಷಿತಗೊಳ್ತದೆ. ಈಗಾಗಲೇ ಇವರು ರಾಜಕಾರಣ ಏನು ಮಾಡ್ತಾ ಇದ್ದಾರೆ. ನಿಯಮ ಬೇಕು ಅನ್ಸಲ್ವಾ ಸರ್? ಕಾಲೇಜ್ ಅಂದ್ರೆ ಕಾಲೇಜಲ್ಲಿ ಯಾವ ನಿಯಮ ಇರುತ್ತೋ ಆ ನಿಯಮ ಪಾಲಿಸಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ದ ಧರ್ಮ. ಅಲ್ಲ ರೀ, ನಾನು ಹೇಳ್ತಾ ಇದ್ದೀನಿ, ಇಷ್ಟು ವರ್ಷ ಇದು ಯಾವುದೂ ಕೂಡ ಚರ್ಚೆನೇ ಇರಲಿಲ್ಲ ರೀ.